ನಮಸ್ತೆ ವೀಕ್ಷಕರೇ, ಶ್ರೇಯಾಂತ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಕಡಲೆಕಾಯಿ ಪರಿಷೆನ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿಸ್ಕೋತಾರೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಇನ್ನೂ ನೋಡಿಲ್ಲ ಅದನ್ನು ನೋಡಿ, ದಯವಿಟ್ಟು ನೋಡಿ ವೀಕ್ಷಕರೇ. ಇದು ಕಂಟಿನ್ಯೂಟಿ ವಿಡಿಯೋ. ಇದು ನಾನಿವಾಗ ಈ ದೇವಸ್ಥಾನದಲ್ಲಿ ಗಣೇಶ ದೇವಸ್ಥಾನ ತೋರಿಸ್ಕೊಂಡು ಬಂದೆ. ಇವಾಗ ಬನ್ನಿ ದೊಡ್ಡ ಬಸವಣ್ಣ ದೇವಸ್ಥಾನದೊಳಗಡೆ ಹೋಗೋಣ, ಯಾವ ಥರ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ದೊಡ್ಡ ಬಸವಣ್ಣ ದೇವಸ್ಥಾನ ಮೆಟ್ಲತ್ತುವಾಗ ಸೈಡಲ್ಲಿ ಪಾರ್ಕ್ ಇದೆಯಲ್ಲ, ಅದರಲ್ಲಿ ಗೊಂಬೆಗಳ ಕಡಲೆಕಾಯಿ ಪರಿಷೆನ ರೀಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕುರಿಗಳು ಮತ್ತು ಒಬ್ಬ ಹೆಂಗಸು ನಿಂತ್ಕೊಂಡಿರೋದು, ಮತ್ತು ಇಲ್ಲಿ ವ್ಯಾಪಾರ ಮಾಡೋದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಒಬ್ಬರು ಬಸವನ್ನ ಕರ್ಕೊಂಡು ಹೋಗೋ ಥರ ಈ ಥರ ರೀಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ದಯವಿಟ್ಟು ಕರ್ಕೊಬಂದು ತೋರಿಸಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ನೋಡಿ, ಇದು ದೊಡ್ಡ ಬಸವಣ್ಣ ದೇವಸ್ಥಾನದ ಮುಂದೆ ಫಂಕ್ಷನ್ಗೆ ಅಂತ ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಇವಾಗ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಎಲ್ಲ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಬಸವಣ್ಣ ದೇವಸ್ಥಾನದ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಇದು ನೋಡಿ, ಗೈಡ್ ಕಂಬ. ಇದು ನೋಡಿ ವೀಕ್ಷಕರೇ, ಇದು ದೇವಸ್ಥಾನದ ಗೋಪುರ. ಇದು ಬನ್ನಿ ಒಳಗಡೆ ಹೋಗೋಣ, ದೇವ್ರು ನೋಡೋಣ ಒಳಗಡೆ. ಇದು ದೇವಸ್ಥಾನದ ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇರೋದು. ನೋಡಿ, ಇಲ್ಲೂ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ವೀಕ್ಷಕರೇ. ನೋಡಿ, ಇವರು ಎಲ್ಲ ಧೂಳೆಲ್ಲ ತೆಗಿತಾ ಇದ್ದಾರೆ. ದೊಡ್ಡ ಬಸವಣ್ಣ ಗುಡಿ ಇದು. ಬನ್ನಿ ಹತ್ರ ಹೋಗೋಣ. ದೊಡ್ಡ ಬಸವಣ್ಣ, ಇಲ್ಲೇ ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಆಗೋದು ವೀಕ್ಷಕರೇ. ಬಂದ ಭಕ್ತಾದಿಗಳಿಗೆಲ್ಲ ಕಡಲೆಕಾಯನ್ನೇ ಪ್ರಸಾದವಾಗಿ ಕೊಡ್ತಾರೆ ಕಡಲೆಕಾಯಿ ಪರಿಷೆ ದಿನ. ನೋಡಿ, ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ಥರ ಇಟ್ಕೊಂಡಿದ್ದಾರೆ ದೇವ್ರದ ವಿಗ್ರಹಗಳು, ಸರ, ಬಳೆ, ಓಲೆ, ಜುಮ್ಕಿಗಳು, ಮಕ್ಕಳದು ಗೊಂಬೆಗಳು ಎಲ್ಲ ಇಟ್ಕೊಂಡಿದ್ದಾರೆ ವೀಕ್ಷಕರೇ. ಹಾಗೆ ನೋಡಿ, ಇವರು ಓಲೆ ಜೋಡಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ವೀಕ್ಷಕರೇ, ನೀವು ನೋಡಬೇಕು. ನೋಡಿ, ಇವರು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. BBMP ಅವ್ರು ಬಂದಿದ್ರು. ಪ್ರಿಪ್ರೇಷನ್ ನಡೀತಾ ಇದೆ ವೀಕ್ಷಕರೇ ಕಡಲೆಕಾಯಿ ಪರಿಷೆದು. ನೋಡಿ, ನಾವು ಮೆಟ್ಲು ಹತ್ತುವಾಗ ಎಲ್ಲ ಎಲೆಗಳೆಲ್ಲ ಬಿದ್ದಿತ್ತು. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೇನಂದರೆ ಇನ್ನೆರಡು ದಿನದಲ್ಲಿ ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ BBMP ಅವರು. ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ನೀವು ನೋಡಿ, ಒಂದು ತಾಯಿ ಮಗುನ ಎತ್ಕೊಂಡು ಕಡಲೆಕಾಯಿ ವ್ಯಾಪಾರ ಮಾಡೋದನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ದಯವಿಟ್ಟು ಯಾರು ಈ ಕಡಲೆಕಾಯಿ ಪರಿಷೆಯನ್ನು ನೋಡಿಲ್ಲ, ಒಮ್ಮೆ ಬಿಡುವು ಮಾಡ್ಕೊಂಡು ಬಂದು ನೋಡಿ, ಮಕ್ಕಳಿಗೆಲ್ಲ ತೋರಿಸಿ, ತುಂಬ ಖುಷಿ ಪಡ್ತಾರೆ. ನೋಡಿ, ಇವರು ತೂಕ ಮಾಡಿ ಕಡಲೆಕಾಯನ್ನು ವ್ಯಾಪಾರ ಮಾಡ್ತಿರೋದನ್ನು ತೋರಿಸ್ತಾ ಇದ್ದಾರೆ. ಇದು ಹಸು ನೋಡಿ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಈ ಕಡೆ ಒಂದೇ ದೊಡ್ಡ ಬಸವಣ್ಣ ದೇವಸ್ಥಾನ ಮೆಟ್ಲು ಹತ್ತಿದಾಗೆ ಒಂದು ಕಡೆ ಪಾರ್ಕ್ ಇದೆ, ಒಂದು ಕಡೆ ಫೀಲ್ಡ್ ಇದೆ. ಇಲ್ಲೆಲ್ಲ ಮಕ್ಕಳು ಆಟ ಆಡೋದಕ್ಕೆ ಅಂತ ಐಟಮ್ ಎಲ್ಲ ಫಿಟ್ ಮಾಡ್ಕೋತಾ ಇದ್ದಾರೆ ಇವರು. ನೋಡಿ, ಹಿಂಗೆ ಹೊರಗಡೆ ಬಂದರೆ ಇದು ಎಕ್ಸಿಟು. ಆಚೆ ಬರ್ತಿದ್ದಂಗೆ ಪಿಂಗಾಣಿ ಎಲ್ಲ ಇಟ್ಕೊಂಡಿದ್ದಾರೆ. ಈ ಥರ ತುಂಬ ವೆರೈಟೀಸ್ ಪಿಂಗಾಣಿಗಳು, ಮನೆಗೆ ಉಪಯುಕ್ತವಾದ ಸಾಮಗ್ರಿಗಳನ್ನ ಕಡಲೆಕಾಯಿ ಪರಿಷೆಯಲ್ಲಿ ನಾನಾ ಥರದ ಐಟಮ್ಗಳನ್ನ ತರ್ತಾರೆ. ಈಗ ಸ್ವಲ್ಪ ಜನ ಅಷ್ಟೇ ಬಂದಿದ್ದಾರೆ ವೀಕ್ಷಕರೇ. ನೋಡಿ, ಎಷ್ಟು ಚೆನ್ನಾಗಿದೆ ಪಿಂಗಾಣಿ. ನಾನು ಇವ್ರನ್ನ ಕೇಳಿದೆ ಎಷ್ಟು ಅಂತ. ಇವ್ರ ಜೊತೆ 200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಾತಾಡಿ ತೊಗೋಬೋದು, ಕಡಿಮೆನೂ ಕೂಡ ಮಾಡ್ತಾರೆ. ನೋಡಿ, ಹಂಗೆ ಹೊರಗಡೆ ಬರ್ತಾ ಇದ್ದಾರೆ. ಇಲ್ಲಿ ಏನೇನು ವೆಹಿಕಲ್ಸ್ ಇದೆ ಅಲ್ಲೆಲ್ಲ ಜನ ಇರ್ತಾರೆ ವೀಕ್ಷಕರೇ. ಯಾವ ಗಾಡಿನೂ ಇನ್ನು ಹೋಗಲ್ಲ. ಸ್ಯಾಟರ್ಡೆ ಆಯ್ತಂದರೆ ಫುಲ್ ರೋಡಲ್ಲೆಲ್ಲ ಸ್ಟಾಲ್ಗಳು ಹಾಕೊಂಡ್ಬಿಟ್ಟಿರ್ತಾರೆ. ನಾನು ಇದು ನೋಡಿ, ಇದು BMS ಇಂಜಿನಿಯರಿಂಗ್ ಕಾಲೇಜು, NR ಕಾಲೋನಿ ಕಡೆಯಿಂದ ಯಾರ್ಯಾರು ಬರ್ತಾರೆ ಅವ್ರಿಗೆ ಎಂಟ್ರೆನ್ಸ್. ಇದು APS ಆಚಾರ್ಯ ಪಾಠಶಾಲೆ ಇದೆಯಲ್ಲ, ಅದು ಬ್ಯಾಕ್ ಸೈಡ್ ಬರುತ್ತೆ ವೀಕ್ಷಕರೇ. ನೋಡಿ, ಇಲ್ಲೊಂದು ವಿದ್ಯಾಪೀಠ ಇದೆ, ಮಠ ಇದೆ ಒಂದು. NR ಕಾಲೋನಿಯಿಂದ ಬರೋ ಕಡೆ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಚಾಮರಾಜಪೇಟೆ ಕಡೆ ರಾಮಕೃಷ್ಣ ಆಶ್ರಮದಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೆಂಡಾಗುತ್ತೆ ವೀಕ್ಷಕರೇ. ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. NR ಕಾಲೋನಿಯಿಂದ ಬರೋರಿಗೆ APS
ಕಾಲೇಜ್ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿ ತನಕ ಇಲ್ಲಿಗೆ ಹಿಂಡಾಗುತ್ತೆ ಕಡಲೆಕಾಯಿ ಪರಿಷೆ. ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಯಾವ ಥರ ಇರುತ್ತೆ ಬಸವನಗುಡಿ ಅಂತ ತೋರಿಸ್ಕೊಡೋದಕ್ಕೆ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ವೀಕ್ಷಕರೇ.